ಟಾಲಿವುಡ್ ನಿರ್ದೇಶಕ ಗೀತಾ ಕೃಷ್ಣ ಅವರು ನಟಿ ಸೌಂದರ್ಯ ಅವರ ಸಾವಿನ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕೇವಲ 2 ಲಕ್ಷ ರೂಪಾಯಿಗಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಸೌಂದರ್ಯ ಪ್ರಾಣ ಕಳೆದುಕೊಂಡರು ಎಂದು ಅವರು ಹೇಳಿದ್ದು, ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ತೆಲುಗು, ಕನ್ನಡ ಸೇರಿದಂತೆ ದಕ್ಷಿಣ ಭಾರತ ಚಿತ್ರರಂಗದ ಸ್ಟಾರ್ ನಟಿಯಾಗಿ ಹೆಸರು ಮಾಡಿದ್ದ ಸೌಂದರ್ಯ ಅವರ ದುರಂತ ಸಾವು ಇಂದಿಗೂ ಇಡೀ ಚಿತ್ರರಂಗವನ್ನು ಕಾಡುವ ಕರಾಳ ನೆನಪು. ಆದರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಪ್ರಸಿದ್ಧ ಟಾಲಿವುಡ್ ನಿರ್ದೇಶಕ ಗೀತಾ ಕೃಷ್ಣ ಅವರು ಸೌಂದರ್ಯ ಅವರ ಸಾವಿನ ಕುರಿತು ಆಘಾತಕಾರಿ ಕಾಮೆಂಟ್ ಮಾಡಿದ್ದಾರೆ. ಸೌಂದರ್ಯ ಅವರು ಕೇವಲ 2 ಲಕ್ಷ ರೂಪಾಯಿ ಹಣಕ್ಕೆ ಆಸೆಪಟ್ಟು ಚುನಾವಣಾ ಪ್ರಚಾರಕ್ಕೆ ಹೋಗಿ ಕೊನೆಗೆ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು ಎಂದು ಗೀತಾ ಕೃಷ್ಣ ಹೇಳಿರುವುದು ಸದ್ಯ ಅಭಿಮಾನಿಗಳ ಮತ್ತು ಚಿತ್ರರಂಗದ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿರ್ದೇಶಕ ಗೀತಾ ಕೃಷ್ಣ ಅವರ ಪ್ರಕಾರ ಸೌಂದರ್ಯ ಅವರ ಕೆರಿಯರ್ ಅತ್ಯಂತ ಉತ್ತುಂಗದಲ್ಲಿದ್ದಾಗಲೇ ಅವರು ತಪ್ಪು ನಿರ್ಧಾರ ಕೈಗೊಂಡರು. 2004ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಂದಿನ ಬಿಜೆಪಿ ನಾಯಕ ಪಿ ವಿದ್ಯಾಸಾಗರ್ ರಾವ್ ಅವರು ಕೇವಲ 2 ಲಕ್ಷ ರೂಪಾಯಿ ಆಫರ್ ನೀಡಿದ್ದಕ್ಕಾಗಿ ಸೌಂದರ್ಯ ಚುನಾವಣಾ ಪ್ರಚಾರಕ್ಕೆ ಒಪ್ಪಿಕೊಂಡಿದ್ದರು. ಈ ಪ್ರಚಾರಕ್ಕಾಗಿ ಹೆಲಿಕಾಪ್ಟರ್ನಲ್ಲಿ ಹೋಗುತ್ತಿದ್ದಾಗ ದುರಂತ ಸಂಭವಿಸಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಇಬ್ಬರು ಸಾವನ್ನಪ್ಪಿದ್ದರು. ಅಂದು ಆ 2 ಲಕ್ಷ ರೂಪಾಯಿಗೆ ಆಸೆಪಟ್ಟು ಪ್ರಚಾರಕ್ಕೆ ಹೋಗದೆ ಇದ್ದಿದ್ದರೆ ಇವತ್ತು ಸೌಂದರ್ಯ ನಮ್ಮ ಮಧ್ಯೆ ಜೀವಂತವಾಗಿ ಇರುತ್ತಿದ್ದರು ಎಂದು ಗೀತಾ ಕೃಷ್ಣ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದೇ ವೇಳೆ ಅವರು ಹೈದರಾಬಾದ್ಗೆ ಹೋಗಿದಾಗ ಪ್ರಶಾಂತ್ ಕುಟೀರದಲ್ಲಿ ಉಳಿಯಲು ತಾವೇ ಸಜೆಸ್ಟ್ ಮಾಡಿದ್ದಾಗಿ ಹಾಗೂ ಸೌಂದರ್ಯ ಅವರೊಂದಿಗೆ ಕೆಲಸ ಮಾಡುವ ಅವಕಾಶ ತಮಗೆ ಸಿಗಲಿಲ್ಲ ಎಂದು ನೆನೆದಿದ್ದಾರೆ. ಚಿತ್ರರಂಗದಲ್ಲಿ ಗ್ಲಾಮರ್ ಪ್ರಪಂಚದ ನಡುವೆಯೂ ಸೀರೆ ಧರಿಸಿಯೇ ಸೌಂದರ್ಯ ತೋರಿದವರು ನಟಿ ಸೌಂದರ್ಯ. ತಮ್ಮದೇ ಆದ ವಿಶಿಷ್ಟ ಇಮೇಜ್ ಸೃಷ್ಟಿಸಿಕೊಂಡಿದ್ದರು. ಸೀರೆ ಉಡುವ ಶೈಲಿಯಲ್ಲೇ ಆ ಸೀರೆಗೆ ಹೊಸ ಅಂದ ತರುತ್ತಿದ್ದ ಸೌಂದರ್ಯ ಕೇವಲ ಕಂಟೆಂಟ್ ಆಧಾರಿತ ಮತ್ತು ಕೌಟುಂಬಿಕ ಸಿನಿಮಾಗಳನ್ನು ಆಯ್ದುಕೊಂಡು ಸಕ್ಸಸ್ ರೇಟ್ ಹೆಚ್ಚಿಸಿಕೊಂಡಿದ್ದರು. ಅಂದಿನ ಕಾಲದಲ್ಲಿ ಸ್ಟಾರ್ ನಟ ವೆಂಕಟೇಶ್ ಮತ್ತು ಸೌಂದರ್ಯ ಅವರ ಕಾಂಬಿನೇಷನ್ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಕ್ರೇಜ್ ಸೃಷ್ಟಿಸಿತ್ತು. ಇವರಿಬ್ಬರ ಜೋಡಿಯ ಬಹುತೇಕ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದವು. ಸೌಂದರ್ಯ ಅವರ ಸಾವು ಅತ್ಯಂತ ದುರಂತ. 2004ರ ಏಪ್ರಿಲ್ 17ರಂದು ಚುನಾವಣಾ ಪ್ರಚಾರಕ್ಕೆ ತೆರಳಿದ್ದಾಗ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು. ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಸೌಂದರ್ಯ ಸಾವಿಗೆ ಮೋಹನ್ ಬಾಬು ಕಾರಣ ಎಂಬ ಆರೋಪ ಇದೆ. ಆದರೆ ಸೌಂದರ್ಯ ನಟಿಸಿದ ಕೊನೆಯ ಚಿತ್ರದ ನಿರ್ದೇಶಕರು ಮೋಹನ್ ಬಾಬು ಆ ತಪ್ಪು ಮಾಡದಿದ್ದರೆ ಸೌಂದರ್ಯ ನಮ್ಮೊಂದಿಗೆ ಇರುತ್ತಿದ್ದರು ಎಂದು ಹೇಳಿದ್ದಾರೆ. ಸೌಂದರ್ಯ ಕೊನೆಯದಾಗಿ ನಟಿಸಿದ್ದು ಶಿವಶಂಕರ್ ಚಿತ್ರದಲ್ಲಿ. ಮೋಹನ್ ಬಾಬು ನಾಯಕ. ಈ ಚಿತ್ರದ ಶೂಟಿಂಗ್ ವೇಳೆ ಸೌಂದರ್ಯ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಪಘಾತಕ್ಕೀಡಾದರು. ಮೋಹನ್ ಬಾಬು ಅವರೇ ಇದಕ್ಕೆ ಕಾರಣ ಎಂದಿದ್ದಾರೆ ನಿರ್ದೇಶಕರು. ಶಿವಶಂಕರ್ ಚಿತ್ರದ ನಿರ್ಮಾಪಕ ಮೋಹನ್ ಬಾಬು ಅವರು ಸೌಂದರ್ಯಗೆ ಅನುಮತಿ ನೀಡದಿದ್ದರೆ ಅವರು ಇಂದು ಬದುಕಿರುತ್ತಿದ್ದರು. ಶೂಟಿಂಗ್ ವೇಳೆ ರಜೆ ನೀಡದ ಮೋಹನ್ ಬಾಬು ಸೌಂದರ್ಯಗೆ ಮಾತ್ರ ರಜೆ ನೀಡಿದ್ದರು ಎಂದಿದ್ದಾರೆ ನಿರ್ದೇಶಕರು. ಸೌಂದರ್ಯ ಮನವರಾಲಿ ಪೆಳ್ಳಿ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ರಾಜೇಂದ್ರುಡು, ಗಜೇಂದ್ರುಡು, ಮಾಯಾಲೋಡು ಚಿತ್ರಗಳ ಮೂಲಕ ಯಶಸ್ಸು ಕಂಡರು. ಪೆದ್ದರಾಯುಡು ಸೇರಿದಂತೆ ಹಲವು ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ನಟಿ ಸೌಂದರ್ಯ ಅವರ ಆಸ್ತಿ ವಿವರಗಳು ಆಕೆ ಮತ್ತು ಆಕೆಯ ಸಹೋದರನಿಗೆ ಮಾತ್ರ ತಿಳಿದಿತ್ತು, ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಎಂದು ಹಾಸ್ಯ ನಟ ಬಾಬು ಮೋಹನ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಈ ಕುರಿತ ಸಂಪೂರ್ಣ ಮಾಹಿತಿ ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. 100 ಚಿತ್ರಗಳಲ್ಲಿ ನಟಿಸಿರುವ ಅವರು ಸುಮಾರು 3 ದಶಕಗಳಿಂದ ಚಿತ್ರರಂಗದಲ್ಲಿದ್ದರು. ರಾಜಕೀಯದಲ್ಲೂ ಯಶಸ್ಸು ಕಂಡಿದ್ದರು. ಸಾಮಾನ್ಯವಾಗಿ ಹೀರೋ ಹೀರೋಯಿನ್ ಜೋಡಿ ಬಗ್ಗೆ ಹೆಚ್ಚು ಮಾತನಾಡುತ್ತಾರೆ. ಆದರೆ ಕಾಮಿಡಿಯನ್ ಮತ್ತು ಹೀರೋ ಜೋಡಿ ಬಗ್ಗೆ ಚರ್ಚೆ ಶುರುವಾಗಿದ್ದೇ ಸೌಂದರ್ಯ ಮತ್ತು ಮೋಹನ್ ಬಾಬು ಅವರಿಂದ. ಇವರಿಬ್ಬರು ಚಿನುಕು ಚಿನುಕು ಅಂದುಲೋತು ಹಾಡಿನಲ್ಲಿ ಒಟ್ಟಿಗೆ ನಟಿಸಿದ್ದರು. ಆ ಸಿನಿಮಾ ರಿಲೀಸ್ ಆದಾಗ ಸೌಂದರ್ಯ ಕಟೌಟ್ ಪಕ್ಕದಲ್ಲೇ ನನ್ನ ಕಟೌಟ್ ಕೂಡ ಇಟ್ಟಿದ್ದರು. ಅದನ್ನು ನೋಡಿ ನನ್ನ ಜನ್ಮ ಸಾರ್ಥಕವಾಯಿತು ಅಂದುಕೊಂಡೆ ಎಂದಿದ್ದಾರೆ ಬಾಬು ಮೋಹನ್. ಆ ಸಾಂಗ್ ಮಾಡುವ ಹೊತ್ತಿಗೆ ಸೌಂದರ್ಯ ಇನ್ನೂ ಸ್ಟಾರ್ ಹೀರೋಯಿನ್ ಆಗಿರಲಿಲ್ಲ. ಆಕೆ ಸ್ಟಾರ್ ಆಗಿದ್ದು ನನ್ನಿಂದಲೇ. ಕೋಡಿ ರಾಮಕೃಷ್ಣ ಮತ್ತು ಶ್ಯಾಮ್ ಪ್ರಸಾದ್ ರೆಡ್ಡಿ ಅವರು ಅಮ್ಮೋರು ಸಿನಿಮಾ ಮಾಡಲು ಹೊರಟಿದ್ದರು.
ಮುಗ್ಧ ಹುಡುಗಿಯೊಬ್ಬಳನ್ನು ನಾಯಕಿಯನ್ನಾಗಿ ಮಾಡಲು ಸುಮಾರು 75 ಶಾಲೆಗಳ ಗೇಟ್ ಬಳಿ ಹುಡುಕಾಡಿದ್ದರು. ಆ ಸಮಯದಲ್ಲಿ ನಾನು ಶ್ಯಾಮ್ ಪ್ರಸಾದ್ ರೆಡ್ಡಿಯವರಿಗೆ ಸೌಂದರ್ಯ ಬಗ್ಗೆ ಹೇಳಿದೆ. ಬೆಂಗಳೂರಿನಿಂದ ಒಬ್ಬ ಹುಡುಗಿ ಬಂದಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ ಸಾರ್ ಎಂದು ಹೇಳಿದೆ. ಆಕೆ ಸ್ಟಿಲ್ ಫೋಟೋಗಳನ್ನು ಕೂಡ ಅವರಿಗೆ ಕೊಟ್ಟೆ. ಹೀಗೆ ಸೌಂದರ್ಯ ಅಮ್ಮೋರು ಚಿತ್ರಕ್ಕೆ ಆಯ್ಕೆಯಾದರು. ಆ ಒಂದೇ ಚಿತ್ರದಿಂದ ಆಕೆ ಸ್ಟಾರ್ ಆದರು. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದು ದುರಂತ. ಹೆಲಿಕಾಪ್ಟರ್ ಅಪಘಾತದಲ್ಲಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಇಬ್ಬರು ಮೃತಪಟ್ಟರು. ಅದಕ್ಕೂ ಮುಂಚೆಯೇ ಅವರ ತಂದೆ ತೀರಿಕೊಂಡಿದ್ದರು. ಸೌಂದರ್ಯ ಅವರ ಶೂಟಿಂಗ್, ಸಂಭಾವನೆ ಎಲ್ಲವನ್ನು ಅವರ ತಂದೆಯೇ ನೋಡಿಕೊಳ್ಳುತ್ತಿದ್ದರು. ನಂತರ ಅವರ ಸಹೋದರ ನೋಡಿಕೊಳ್ಳುತ್ತಿದ್ದರು. ಅವರ ತಾಯಿ ಗೃಹಿಣಿ. ಹೊರಗಿನ ವಿಷಯಗಳು ಅವರಿಗೆ ತಿಳಿದಿರಲಿಲ್ಲ. ಸೌಂದರ್ಯ ಅವರ ಪತಿ ಹೊರಗಿನವರು. ಅವರ ಸಹೋದರ ಅಮರನಾಥ್ ಪತ್ನಿ ಕೂಡ ಹೊರಗಿನವರೇ. ಸೌಂದರ್ಯ ಸಂಪಾದಿಸಿದ ಆಸ್ತಿಗಳ ಬಗ್ಗೆ ಆಕೆಗೆ, ಆಕೆಯ ತಂದೆಗೆ ಮತ್ತು ಅಮರನಾಥ್ಗೆ ಮಾತ್ರ ತಿಳಿದಿತ್ತು. ಆಕೆಯ ಪತಿಗೂ ಈ ಬಗ್ಗೆ ತಿಳಿದಿರಲಿಲ್ಲ. ಹೀಗಾಗಿ ಇವರಿಬ್ಬರ ಸಾವಿನ ನಂತರ ಒಂದೇ ಕ್ಷಣದಲ್ಲಿ ಆ ಕುಟುಂಬದ ಪರಿಸ್ಥಿತಿ ಬದಲಾಯಿತು, ವಿಳಾಸವೇ ಇಲ್ಲದಂತಾಯಿತು ಎಂದು ಬಾಬು ಮೋಹನ್ ಹೇಳಿದ್ದಾರೆ. ನಟಿ ಸೌಂದರ್ಯ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ, ನಟಿ ತಮ್ಮ ಬಾಲ್ಯ ಸ್ನೇಹಿತ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ GS ರಘು ಅವರನ್ನು ಮದುವೆಯಾಗಿದ್ದರು. ಆ ಬಳಿಕ ರಾಜಕೀಯಕ್ಕೂ ಎಂಟ್ರಿ ಕೊಟ್ಟಿದ್ದರು ನಟಿ ಸೌಂದರ್ಯ. 2004ರಲ್ಲಿ BJP ಸೇರಿ ಬಹಳಷ್ಟು ಹೆಸರುವಾಸಿಯಾಗಿದ್ದರು. ಆದರೆ ದುರಂತ ಎಂದರೆ 2004ರ ಏಪ್ರಿಲ್ 17ರಂದು ಪ್ರಚಾರಕ್ಕೆಂದು ತೆರಳಿದಾಗ ವಿಮಾನ ದುರಂತದಲ್ಲಿ ಮೃತಪಟ್ಟರು. ಆಗ ಸೌಂದರ್ಯ ಅವರು 5 ತಿಂಗಳ ಗರ್ಭಿಣಿಯಾಗಿದ್ದರು. ನಟಿ ಸೌಂದರ್ಯ ನಿಧನರಾದ ಬಳಿಕ ಅವರ ಪತಿ GS ರಘು ಅವರು ಸ್ವಲ್ಪ ಸಮಯದವರೆಗೆ ಒಂಟಿಯಾಗೇ ಇದ್ದರಂತೆ. ಆದರೆ ಸ್ವಲ್ಪ ಸಮಯದ ನಂತರ ಅವರ ಕುಟುಂಬದವರ ಒತ್ತಾಯದ ಮೇರೆಗೆ ಅರ್ಪಿತಾ ಎಂಬ ವೈದ್ಯರನ್ನು 2ನೇ ಮದುವೆಯಾದರು. ಅವರಿಗೆ 2 ಮಕ್ಕಳಿದ್ದಾರೆ. ಮೂಲತಃ ಕೋಲಾರ ಜಿಲ್ಲೆಯವರಾದ ನಟಿ ಸೌಂದರ್ಯ ಹೆಚ್ಚು ಜನಪ್ರಿಯ ಗಳಿಸಿದ್ದು ತೆಲುಗು ಚಿತ್ರರಂಗದಲ್ಲಿ. ನಟಿಯಾಗಬೇಕೆಂಬ ಆಸೆಯಿಂದ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದರು. ಹೆಚ್ಚು ಜನಪ್ರಿಯ ಗಳಿಸಿದರು. ಆದರೆ ಚಿತ್ರರಂಗದಿಂದಲೇ ಈಗ ದೂರಾದರು.